ಎಲ್ಲ ಈ ಮದಹತನಾದ ಮುದಿ ಕಮಲ ನನ್ನೊಳ ಕುರಿತು ಮಾಡೋದಕ್ಕೆ ಬಂದಿಯ ಬಂದಿದ್ದೆ ಇಲ್ಲದಿದ್ದರೆ ಮಾಡುವುದೇನೇ ಬಂಡ ಎಲ್ಲ ಈ ಝಡಮಚೆ ಸಹಜವಾಗಿ ಮಾತನಾಡುವನೇ ಬಂಡ ಎಲ್ಲ ಈ ಭ್ರಷ್ಟ ನಿನ್ನಂಥವರಿಂದ ಏನಾಗೋದರೆ ಮೂರ್ಖ ಬಂದ ದಾರಿಗೆ ಕಲ್ಪವಲ್ಲವನ್ನು ಪಟ್ಟಣದ ಕಮಲ ಯಥೋಚಿತ ದನಗಳನ್ನು ಕಾಯುವ ಅದಮ್ಮ ಗೊಲ್ಲನ ಸುತ್ತಿ ಎಂದು ಹೇಳಿದರೆ ನನಗೆ ಎದರಿಕೆ ಹುಟ್ಟುವುದನೇ ಮೂರ್ಖ ನರಿಯ ಹರ್ಪಟಕ್ಕೆ ಈ ಸಿಂಹ ಎಲ್ಲ ಈ ರಣ ಹೇಡಿಯಾದ ಕಳ್ಳ ಕಮಲ ನಿನ್ನ ಕೈಲಾಗದ ಕಳ್ಳ ವಿಷ್ಣುವಿನ ಬಲದಿಂದ ಎನ್ನನ್ನು ಲೆಕ್ಕಿಸದ ಪುರವನ್ನು ಬಿಟ್ಟು ರಕ್ಷವನ್ನು ಭಯಂಕರವಾಗಿ ನುಡಿಯುವ ಏನು ಸಾಮರ್ಥ್ಯವೋ ಏನು ಬಲತ್ತನೋ ಎಂಥ ಬಲವಂತನು ಈ ಬಂಡ ನಿನ್ನನ್ನು ಬೆನ್ನಿಗೆ ಹಾಕಿಕೊಂಡ ಬಂದ ಕಳ್ಳ ಕೃಷ್ಣನನ್ನು ಸಿಳ್ಳಿ ಅಂಬರಕ್ಕೆ ಆರಿಸಿ ಅವನ ಪ್ರಾಣಮಂಡಮ ರಾಜ್ಯನಲ್ಲಿಗೆ ಸಂಭ್ರಮದಿಂದ ಕಳಿಸಿವೆ ಹಿಂಬಾದರಿಯಾದ ನಿನ್ನ ಮಗಳಿಗೆ ನಾನೇ ಪಟ್ಟದ ಗಂಡನೆಂದೆನಿಸಿವೆ ಅಡ್ಡಿಗಿದ್ದವರನ್ನು ತೋರು ಪಾಮರ ಸೇರಿಸಿಕೊಂಡು ನಿನ್ನ ನಿಯಮಪುರ ಬಂಡನಾದ ಕೌಜಂಕದರೆ ಸಣ್ಣ ಮಗನಾದ ಬಳಿಯನ್ನು ನಡೆಯುವುದಕ್ಕೆ ಯಾರದ ನಾಲಿಗೆ ಉತ್ತವಾಗಿರುವುದು ಸ್ವಲ್ಪ ತಾಳು ಈ ಕೋ ತಕ್ಷಣ ನಿನ್ನ ದಾರಿಗೊಂದು ಕಿತ್ತು ಬಿಸಾಡಿಬಿಡು ನಿನ್ನಂಥವರಿಂದ ಏನಾಗುವುದರೆ ಬೇಡ ಹಳೆ ಬಾಲಕರ ಕೊಟ್ಟ ದೂಷಣೆ ವಚನದಿಂದ ನಿನಗೆ ಅದಕ್ಕೆ ತಪ್ಪಿಸಿದರೆ ಹಳೆಯ ಕಣ್ಣ ಮಕ್ಕಳಿಕ್ಕಿದ್ದಾರೆ ಈ ಮೂರ್ಖ ಬೇರೆ ಸುದ್ದಿಯನ್ನು ಹೇಳ್ತಿದ್ರೆ ಎತ್ತಿದರೆ ಮಾಡುವುದೇ ಬಂದ ನನ್ನ ಹತ್ತ ಬಳೆಯುವ ಕಣ್ಣ ಮೂರ್ಖ ಹೊಳಿಗೆ ನಿನ್ನ ಪರಕ್ರಮ ಎತ್ತಲಡಿಗಿತು ಮುದೆ ಹತ್ತಿನಂತೆ ಬಿದ್ದಿರುವಿ ಎತ್ತ ಬಂದು ಯುದ್ಧವನ್ನು ಮಾಡಲೇ ಬುದ್ಧಿವಿಲ್ಲ ಈ ಸಾರಥಿ ಒಪ್ಪಿದ ಕಮಲನನ್ನು ಕೆಡವಿದೆ ಮತ್ತು ಅವನ ಬೆಂಬಲವಾಗಿರುವ ಬಂಡರು ಹೆಣ್ಣೋಳು ಯುದ್ಧಕ್ಕೆ ಬರುವ ಪರಕ್ರಮಗಳೆತ್ತರೆ ಕರದಿಂದ ಬರೆಯುವ ಸಾರಥಿ ಒಡಿಸಿ ಜೈಲು ಚಕ್ರತಿ ಈ ತಿಂಡಿ ಭಾಗನಾದ ಭಂಡ ಭೀಮ ಯುದ್ಧದಲ್ಲಿ ಕಮಲ ಸಹಜವಾಗಿ ಮೆರಿಮನೆ ಬಂಡ ಈ ಭ್ರಷ್ಟ ನನ್ನ ಹೆಸರ ಭೀಮನೆಂಬುದು ನಿನಗೆ ಗೊತ್ತಿಲ್ಲವೇ ಗೊತ್ತಿದ್ದರೆ ಮಾಡುವುದೇನೇ ಬಂಡ ಈ ಭ್ರಷ್ಟ ನನ್ನ ಪರಕ್ರಮದಿಂದ ನಿನ್ನನ್ನು ಒತ್ತು ಚಿಂತ ಚಿತ್ರವು ಕೈದ 10 ಕಾಗಿಗಳಿಗೆ ಹಬ್ಬದೊಂಡೆ ಮಾಡಿಸಲಿದ್ದರೆ ಬಾಪು ಎಂಬ ಭೀಮ ಸೈನ್ಯನಲ್ಲ ಸಾತ್ವಿಕ ಕೈವರಿನ ಈ ಭಂಡ ಭೀಮ ಅದಮ ಖಂಡ
ಕಂಡಂತ ಇದೇ ಕರದುದ್ದ ಖಡ್ಗದಿಂದ ನಿನ್ನ ಕಡಿದು ಕರ ಪಿಡಿದು ಭೂಮಿಗೆ ಅಪ್ಪಳಿಸತ್ತರ ಗಂಡ ವಿತ್ತಂಡ ವೈರಿಗಳಿಗೆ ಮಿಂಡ ನೈ ಬಂಡ ಪಾಪು ರೇ ಕೌಡ್ಲಿಕ ನಮ್ಮ ಹೆಸರಾತಕ್ಕೆ ರೈ ಊಟ ನೀನು ಭುಜಬಲ ಪರಾಕ್ರಮನಾದರೆ ಎಂದಕ್ಕೆ ದುಶ್ವಾಸನು ನಿನ್ನ ಎಂದತಿಯನ್ನು ತುಂಬಿದ ಸಭೆಯಲ್ಲಿ ಗುಂಡೆಯ ಮೇಲಿನ ಸೀರೆಯನ್ನು ಬಿಚ್ಚೆ ಮರ್ಯಾದೆಯನ್ನು ತೆಗೆಯುವಾಗ ನೋಡಲಾರದೆ ಮಾತನಾಡಲಾರದೆ ಗಂಡ ಸತ್ತ ಗಂಡ ಯಾತಕ್ಕೆ ತಿಳಿದುಕೊಂಡಿದ್ದೆ ನಮ್ಮ ಹಣ್ಣಿನ ಹತ್ತಿರ ಸಿಕ್ಕಿದೆ ಇಲ್ಲದಂತರ ಅವನಿಗೆ ಸೆನೆ ಬಡದಿರಲಿಲ್ಲ ಆಗಿದ್ದೆ ಹೇಗೆ ನಿನ್ನ ಶೌರ್ಯ ಈ ಸಭಜನರ ಮುಂದೆ ಏನೆಂದು ಮುಖವನ್ನು ತೋರಿವಿ ನಾನೇ ಪರಾಕ್ರಮಿ ಎಂದು ಹೇಳುವಲ್ಲ ಭೀಮಾ ನಿಶ್ಚಿಮ ಭಂಡ ಭೀಮಾ ಈ ಎನ್ನ ಅದ್ಭುತವಾದ ಕಥೆಯಿಂದ ತೆರೆಯನ್ನು ಕುಟ್ಟಿ ಕಸಗಸನ ಅರ್ಧ ತಿಂದು ನೀರು ಟರ್ರೇಗಿ ಬಿಡಿವೆ ಫಲ ಯಾತಕ್ಕೆ ಒಲಿವೆ ಬೇಟೆಗಾರನ ಬಲಿ ಒಳಗೆ ಸಿಕ್ಕ ಏನು ಬಲವಂತನೋ ಎಂಥಾರನ ಧೀರನು ಎಲ್ಲ ಈ ಬಂಡ ವಿರಾಟ ನಗರದಲ್ಲಿ ಕೀಚಕನಿಗೆ ಹೆಂಡತಿಯನ್ನು ಕೊಟ್ಟು ಅವನ ಅನ್ನವನ್ನು ತಿಂದ ದೂತನು ನಾನು ಕೀಚಕನನ್ನು ಕೊತ್ತಿ ಕೊಲ್ಲಿದವಳು ನಾನು ಬಕಾಸೂರನ್ನ ಎಲ್ಲ ಈ ಬಂಡ ಬಾಕಾಸೂರನ ಬಾಯಿ ಬೆಡಿದು 8 ಬಂಡೆ ಅನ್ನವನ್ನು ತಿಂದು ದನಗಳನ್ನು ಕಾಯ್ದುಕೊಂಡ ಬಂದ ದೂತನು ನೀನು ಅಥವಾ ನಾನು ನಿಜವಾಗಿ ಹೇಳಲೆ ಬಂಡ ಇನ್ನು ಮೇಲೆ ಪ್ರತಿ ಉತ್ತರವನ್ನು ಪಡೆದ ಬಾಯಿ ಮುಚ್ಚಿಕೊಂಡು ಹೋದರೆ ನಿನಗೆ ಒಳಿತಾಯಿತು ಇಲ್ಲವಾಗಿ ಅನ್ನವನ್ನು ತಿಂದು ಬಾಕಾಸೂರನನ್ನು ಕೊಂದು ಅವನನ್ನು ಕೊಂದು ಏಕಾಪುರ ಚಕ್ರಧಾರಕಕ್ಕೆ ಕಟ್ಟಿದವಳು ನಾನು ಇನ್ನು ಮೇಲೆ ಪ್ರತಿ ಉತ್ತರವನ್ನು ಪಡೆದ ಬಾಯಿ ಮುಚ್ಚಿಕೊಂಡು ಹೋದರೆ ನಿನಗೆ ಒಳಿತಾಯಿತು ಇಲ್ಲವಾಯಿತ ನಿನ್ನ ಹಿಡಿದು ಎಡಬಂಡೆಯ ಬಂಧಿಸಿ ಆಕಾಶ ಮಂಡಲಕ್ಕೆ ಚೆಂಡಿನಂತೆ ತೂರಿ ಬಿಡಿವೆ ನಿನ್ನಂತ ಬಂಡನ ಹೋಗ್ಕೃತಿಗೆ ಹಿಂಜರಿವರೆ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲದೆ ಬಂಡ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲದೆ ಭ್ರಷ್ಟ ಬರುವ ಪಕ್ಷ ಅದಮ ಅದೇ ಪಕ್ಕದವರೇ ಈ ಸಾರಥಿ ಇತ್ತವ ಅದನ್ನ ಈ ಮೇರು ಪರ್ವತದಂತೆ ಬಿದ್ದಿರುವ ಹದ್ದನ್ನು ಸತ್ಯಕ್ಕೆ ಅತ್ತ ಕಡೆದೊಪ್ಪು ಮತ್ತು ಎಲ್ಲರೂ ಯುದ್ಧಕ್ಕೆ ಬರುವ ಪರಾಕ್ರಮಿಗಳೆತ್ತರೆ ಜಾಗ್ರತೆಯಿಂದ ಬರೆಯುವ ಸಾರಥಿ ಓಡಿಸಿ ಜಾಗೃತಿ ಈ ಮಧ್ಯಮ ಪಾಂಡವ ಬುದ್ಧಿಯಿಲ್ಲದ ಎನ್ನ ಕೂಡ ಯುದ್ಧಕ್ಕೆ ಬಂದರೆ ನಿನಗೆ ಬುದ್ಧಿಗಾಲೊದಗಿದೆ ಎಂಬುದು ಸಂದೇಶವಿಲ್ಲ ಸಾರಥಿಗೆ ಸಂದೇಶವಾಗಿರುವುದು ಸ್ವಲ್ಪ ಕಾಲ ಇದೇ ಕೂಟ ಎನ್ನ ಕಟ್ಟಿದ ವಚನಗಳನ್ನು ಕೇಳಿದೆಯಾ ಹೇಳಿದರೆ ಮಾಡುವುದೇ ಬಂಡ ಎಂದಕ್ಕೆ ಎನ್ನ ಕೂಡ ಯುದ್ಧವನ್ನು ಮಾಡಿದ ಭೀಷ್ಮ ದ್ರೋಣ ಉಪ ಕೌರವರ ಮತ್ತು ಪರಾಕ್ರಮರ ಬಾಳ್ವೆ ಅದಮ ಲೇ ಅದಮ ಹರಿಸಾರಥಿ ಇಲ್ಲದೆ ಯಾರನ್ನ ಗೆದ್ದಿರುವರಿಲೇ ಬಂಡ ಹರಿಸಾರಥಿ ಇಲ್ಲೊಂದು ಹೇಳಿದೆಯಲ್ಲ ಅವರಿಗೆ ಕಾಲಕ್ಕೆ ನೀವು ಹೊಟ್ಟಕರಕ ಸೆದಬಡಿದಂತೀನಿ ನೀನೇನು ಮಧ್ಯದಲ್ಲಿ ಕೌಂಡಿಗೆ ನಮ್ಮ ಪ್ರಶ್ನೆ ಏ ಅದಮ ಈ ಭ್ರಷ್ಟ ಎಲೆ ಕುಳ್ಳ ಈ ಅದಮ ಉಹಾಪುರಂಗ
ಮಹಾಪುರ ಪಶುಪತಿಯನ್ನ ವಶ ಮಾಡಿಕೊಂಡ ಪಾಶುಪಾತ್ರ ಪಡೆದ ಫಲವನ್ನು ಸಾವಿರ ತಕ್ಕ ಬಳಿರಿಯಲೈ ಮಧ್ಯಮ ಪಾಂಡವ ಅದಮ ಎನ್ನೋಳು ಯುದ್ಧವನ್ನು ಮಾಡಿ ಎನ್ನನ್ನು ಜಯಿಸುವುದು ಸಂಪದಲ್ಲಿ ಸಾವರಿ ಸಹಜವಾಗಿ ಸಲ್ವಲ್ಲೇ ಅದಮ ಈ ಮೂರ್ಖ ಏ ಭ್ರಷ್ಟ ತಿಳಿಯದೆ ಅಜ್ಞಾನದಿಂದ ಬಂದು ಎನ್ನ ಕೈಯಲ್ಲಿ ಮರಣ ಹೊಂದಬೇಡ. ತಿರುಗಿ ಹುಟ್ಟುವುದಕ್ಕೆ ನೀನೇನು ಉಳಿದಿದವಲ್ಲ. ಧರ್ಮ ಸರಿಯನ್ನು ಬಿಟ್ಟು ನಿನ್ನ ಪಟ್ಟಣಕ್ಕೆ ತೆರಳು ಪಾಮರ. ನಮ್ಮಿಬ್ಬರಿಗೆ ಮಾಂಸಭಕ್ಷತ ಅದಮ ಎನ್ನನ್ನು ಧರ್ಮಜರೆಯನ್ನು ಆಡುವುದಕ್ಕೆ ನೀನೇನು ಅಂಥ ಗಂಭೀರನು, ನೀನಂಥ ದಯನಿದೆಯೋ? ಏ ಮೂರ್ಖ, ಈಯಲ್ಲಿ ಅದಮ ಎನ್ನ ಕಠಿಣ ವಚನಗಳನ್ನು ಕೇಳಿದೆಯಾ? ಕೇಳಿದರೆ ಮಾಡುವುದೇನೇ ಬಂಡ. ಏನೇ ಅದಮ ಎಂದಕ್ಕೆ ಎನ್ನ ಕೂಡ ರಕ್ತವನ್ನು ಎನ್ನ ಕೂಡ ಏನೇ ಎಂದಕ್ಕೆ ಎನ್ನ ಮಗನಾದ ಅಭಿಮಾನವನ ಕೊಂಡವನ ಸುರವಟ್ಟ ಸೂರ್ಯೋದರ ಮುನದರನಾಗ ಅರಗಡಿದವನ ಪಿತನ ಕೈಯಲ್ಲೇ ಕೆಡಿಸಿದೆ. ಏನೇ ಭ್ರಷ್ಟ ಹದಮ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲು ಕರುಪುರ ಆರಿಸಿಬಿಡೋಣ ಹೆಸರು. ನಿನ್ನ ಪರಾಕ್ರಮ ಈ ಲೋಕದಲ್ಲಿ ಹರಿಯದವರಾರು. ಅರಿಯುವ ಇಂಥ ಲೋಕಕ್ಕೆ ಅರಿಯುವುದಾರಲೇ ಭ್ರಷ್ಟ. ಈ ಮರುಳೆ ಇದೇ ಪಶುವೇ ಹರಿಯನ್ನ ಸಾರಥಿಯನ್ನಾಕಿ ಮಾಡಿಕೊಂಡು ಗುರುವನ್ನ ಬಲದಿಂದ ಕಳ್ಳು ವೀರರನ್ನು ಕೊಂದು ವೀರನೆನಿಸಿಕೊಳ್ಳದ ಎಕ್ಕೋಚಿತ ನಿನ್ನಂಥವನ ಪಾಡೇನು. ಹರಿ ಸಾರಥಿ ಇಲ್ಲದೆ ಯಾರನ್ನ ಗೆದ್ದಿರುವಿ? ನಿಜವಾಗಿ ಹೇಳಲೇ ಬಂಡ. ಹರಿ ಸಾರಥಿ ಇಲ್ಲ ಅಂತ ಹೇಳಿದೆಯಲ್ಲ, ಹರಿ ಸಾರಥಿ ಇಲ್ಲಂದು ಹೇಳೋಕೆ ನೀನೇನು ಬಲವಂತಳು? ನಿಜವಾಗಿ ಹೇಳಲೇ ಬಂಡ. ಏ ಅದಮ ನೀನು ಭುಜಬಲ ಪರಕ್ರಮನಾದರ ಹಿಂದಕ್ಕೆ ಪಪ್ರುವಾಹನನ ಕೂಡ ಶಿರವನ್ನು ಕತ್ತರಿಸಿಕೊಂಡು ಬಂದಿ. ಏನೇ ಭ್ರಷ್ಟ ಮಗನಾದ ಸ್ವಂತವನ ಶಿರವಂತದ್ದು ಹೇಳಿದೆಯಲ್ಲ, ಅದರ ಪ್ರಕಾರವಾಗಿ ನನ್ನ ಮಗನನ್ನು ಗೆಲ್ಲಿಸಿದವಳೇ ಭ್ರಷ್ಟ. ಈ ಹದಮ ಇದೇ ಅದಮ ನಿನ್ನ ಬಾಣದ ದೋಳಿಯನ್ನು ಉಚ್ಚರಿಸಬೇಡ. ಈ ಕ್ಷಣದ ಯುದ್ಧಕ್ಕೆ ನಿಲ್ಲಲೇನಲ್ಲ. ನಮ್ಮಿಬ್ಬರಿಗೆ ನಡೆಯಲಿಲ್ಲ. ಅದರ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲುವ ಕರ್ಮ. ಸಾರಥಿ ನೋಡಿದೆಯಾ ಎನ್ನಯ ಪರಾಕ್ರಮದ ರೀತಿ? ಎನ್ನಯ ಬಾಣದ ದಪ್ಪಗೆ ಬಾಳಲಾರದಿ ಇವ ನನ್ನ ಎಬ್ಬಿಸುವಂತ ನಾನು ಸಾರದೆ ಜಾಗ್ರತೆ. ಬಳಿರಿಯೇ ಎಲ್ಲ ಈ ಹಚ್ಚು ನಾ ನಿನ್ನ ಸಾಹಸಕ್ಕೆ ನಾ ಮೆಚ್ಚಿದೆ. ಎನ್ನನ್ನು ಮೂರ್ಛಗೊಳಿಸಿ ನಮ್ಮ ಗರ್ವದಿಂದ ಸಂತೋಷವನ್ನು ಮಾಡಿ ಬಲ್ಲವನಂತೆ ಮಾಡುವೆ. ಸಹಜವಾಗಿ ಗೆಲ್ಲಿಸುವಲ್ಲೇ ಅದಮ. ವಾಹುವ ಎಲ್ಲ ಈ ಬಂಡ. ಏನೇ ಅದಮ ಎಂಡತಿಯನ್ನು ಇನ್ನೊಬ್ಬನಿಗೆ ಕೊಟ್ಟು ಅಂಗಿನ ಕೂಳು ತಿಂದ ಬಂಡನ ನೀನು ಅಥವಾ ನಾನು? ನಮ್ಮ ಅಣ್ಣನ ಆಜ್ಞೆ ಆಗಿರುವುದೇ ಭ್ರಷ್ಟ. ನಿಜವಾಗಿ ಹೇಳಲೇ ಬಂಡ. ಹೊಸೇ ಮೃತ್ಯು ದೇವತೆಯನ್ನು ಕೈ ಬೀಸಿ ಬರ ಮಾಡಿಕೊಂಡೆ. ಈ ಕ್ಷಣವೇ ಪಟ್ಟು ತನ್ನ ಬಾಣದಿಂದ ನಿನ್ನ ಶಿರವನ್ನು ಕಟ್ಟಿತು, ಕೊರಳುಗಳನ್ನು ಕಡೆಗೆ ತೆಗೆದು ಎನ್ನ ಕೊರಳಿಗೆ ಸರವನ್ನಾಗಿ ಅವನ ಮಾಲೆಯನ್ನು ಧರಿಸುವೆ. ನಿನ್ನ ಉದರದಿಂದ ಬರುವ ರಕ್ತವನ್ನು ಘಟಘಟನೆ ಕುಡಿದು ಕುಟಿ ಮೇಷೆಯನ್ನು ಸೇಡುತ್ತಾ ರಥದ ಘಟಕದಿಂದ ನಿನ್ನ ಪ್ರಾಣಮಮ್ಮೆಂಬ ಪಟ್ಟಣಕ್ಕೆ ಕಳಿಸುವ ಆತಮ. ಹೊಳಿಯೇ ಎಲೆಯ ಕರುಪುರ
ಬುದ್ಧಿ ಇಲ್ಲದೆ ಎತ್ತ ಕೂಡ ಯುದ್ಧಕ್ಕೆ ಬಂದೆಯಾ? ಅದ್ ಸಹಜವಾಗಿ ಬಂದಿರುವನೇ ಬಂಡ. ಸದ್ಯಕ್ಕೆ ನಿನಗೆ ಮುತ್ತಿಗೆ ಆಲೋದಿಕ್ಕೆ ಬಂದ ಸಂದೇಶವಲ್ಲ. ಇಲ್ಲಿ ಊಟ ಈ ಭ್ರಷ್ಟ ಎನ್ನ ಜಗಣ ವಚನವನ್ನು ಕೇಳಿದೆಯಾ? ಹೇಳಿದ್ರೆ ಮಾಡುತ್ತೇನೆ ಬಂಡ. ಎಂದಕ್ಷರೆಯನ್ನ ಮಗನಾದ ಅಭಿಮಾನ ಬರದಂತ ಬರೆದಿರುವಲ್ಲ ಸೂರ್ಯನ ಮಳಲವಾಗಿ ಅವರ ಬಿಡನ ಕಂಡೆ. ಆ ಕಳ್ಳ ಕೃಷ್ಣನ ಬೆಂಬಲವಾಗಿ ಗೆದ್ದಿರುವನೇ ಬಂಡ. ಅವನ ಪಿತನ ಕೈಯಲ್ಲೇ ಕಿಡಿಸಿದೆ. ತ್ರಿಲೋಕಕ್ಕೆ ಟಿವಿಯನ್ನು ರಾಮಾಯಣ ನಡೆಸಿದೆ. ಯುದ್ಧವನ್ನು ಮಾಡಿ ಗೆದ್ದುವನ್ನು ರಾತ್ರಿ ಉಚ್ಚರ ಆ ಸಿಂಹಣ್ಣ ಹೆಸರ ಎಲ್ಲ ಈ ಪಾಠ ಮೂರ್ಖ ಮನಸ್ಸಿನ ತನ್ನ ಪೌರುಷವನ್ನೇ ತಾಳ್ಯಗಳಿಕೊಂಡಲ್ಲ. ನಿನ್ನಷ್ಟಕ್ಕೆ ನೀನೇ ಮೂರು ಲೋಕದ ಗಂಡನೆಂದು ಕೊಂಡಾಡಿಕೊಳ್ಳುವಿಯಾ? ಕೊಂಡಾಡ ಸಹಜ ಕೊಂಡಾಡುವರೇ ಅದಮ್ಮ. ನಿನಗೆ ಸ್ವಲ್ಪವಾದರೂ ನಾಚಿಕೆ ಹುಟ್ಟಲಿಲ್ಲವೇ? ಹೇಗೆ ಹಿಂಗಾಟಿಕೊಂಡರೆ ಏನು ಫಲ? ಸಮರವನ್ನು ಜಯಿಸಿ ಬಂದಷ್ಟಾಗಿರುವೆ ಹೇಗೆ? ಎಲ್ಲ ಈ ಬಂಡ ಇದೇ ಅದಮ್ಮ. ಇನ್ನು ಎಂದೊಳ್ಳು ಪನ್ನಗತರನಾಥ ಶ್ರೀ ಅಮರೇಶ್ವರನ ಪಾದ ಪದ್ಮಂಗಳವನ್ನು ಮನದೋ ಧ್ಯಾನ ಮಾಡುತ್ತಾ ಸಮ್ಮುಖಕ್ಕೆ ಬಂದು ಯುದ್ಧವನ್ನು ಮಾಡು. ಸಹಜವಾಗಿ ಮಾಡುವರೇ ಅಷ್ಟ. ಈ ಕ್ಷಣವೇ ನಿನ್ನಂ ಕಡಿದು ಈ ರಣಭೂಮಿಗೆ ಹಾವುತಿಯನ್ನು ಕೊಟ್ಟು ಮಿಕ್ಕಿದ ಜೀವವನ್ನು ಯಮಪಟ್ಟಣಕ್ಕೆ ತಪ್ಪೇ. ಯುದ್ಧಕ್ಕೆ ನಿಲ್ಲಲೇ ಬಂಡ. ಆರಿಸುವ ನೋಡಿ ನಿನ್ನ ಗಗನ ಮಂಡಲ. ಪಾರ್ಥನ ರೀತಿ ಭೈರ್ಯಲೈ ಫಲ್ಗುಣ ಈಗ ಎತ್ತ ಹೋಯಿತು ನಿನ್ನಯ ತಾಣ. ಭೈರಯಲೈ ಸಾರಥಿ ಮತ್ತು ಎನ್ನೊಳವಿದ್ದಕ್ಕೆ ಬರುವ ಪರಕ್ರಮಗಳೆತ್ತರ ಜಾಗೃತಿಯಿಂದ ಬರೆಯುವ ಸಾರಥಿ ಒಡಿಸಿ ಜೈವೇರಿ ಜಾಗೃತಿ ಶ್ರೀಕಾರದಿ ಎರವಾಗಿ ಬೋದೆಯ ಧರ್ಮರಾಜರು ಅವರು ಕೇಳಿದರೆ ನಾನು ಹೇಗೆ ಹೇಳಲಿ, ಅವರಿಗೆ ಏನಂತ ಹೇಳಲಿ?
ಈ ಹೊತ್ತಿಗೆ ಎನ್ನ ಜೊತೆ ಅಗತ್ಯ. ಅಯ್ಯೋ ಪಾತ, ನಿನ್ನ ಸಗನು ನಾನು ಬಂದಿರುವನು, ಕಣ್ತೆರೆದು ನೋಡು, ಒಂದು ಮಾತನ್ನಾಡು. ಅಯ್ಯೋ ಶಿವ ಶಿವ, ಈ ಇಳಿಯೋಳು ನಿನ್ನನ್ನು ಬಿಟ್ಟು ನಾನು ಹೇಗೆ ತುಂಬಿಸಲಿ ಅರ್ಜುನ. ಅಯ್ಯೇ ಮೈದುನ, ಎಲ್ಲ ಅತ್ತೆಯಾದ ಕುಂತಿ ದೇವಿಯು, ಎಲ್ಲ ಭಾವನಾದ ಧರ್ಮರಾಜನು ಕೇಳಿದರೆ ಅವರಿಗೆ ಏನನ್ನು ಹೇಳಲಿ, ಅವರಿಗೆ ಏನನ್ನು ಹೇಳಲಿ. ಸಾರಥಿ, ಈ ಕಳ್ಳ ಕೃಷ್ಣನ ಹೋರಾಟವನ್ನು ನೋಡ್ತೀಯಾ? ಅಯ್ಯೋ ಅರ್ಜುನ, ಕಣ್ತೆರೆದು ನೋಡು, ಒಂದು ಮಾತನ್ನಾಡು. ಏ ಮೂರ್ಖ ರಕ್ಕಸನನ್ನು ಏನು ಮಾಡಿದರು ಎನ್ನಗೆ ಚಿಂತಿಸಿರು. ಅಯ್ಯೋ ಹರಹರ ಕಾಲಕಂಡಾರ ಗಿರಿಜಾವರ. ಎಲ್ಲ ಈ ಮಂದಮತಿಯಾದ ಎಲ್ಲ ಈ ಮಂದಮತಿಯಾದ ಕೃಷ್ಣ, ಕಣ್ಣುಗಳಲ್ಲಿ ನೀರು ಸುರಿಸುತ್ತ ಎನ್ನದ ಮೇಲೆ ಬಿದ್ದು ಪರಿಪರಿಯಿಂದ ನೆನೆಸಿಕೊಂಡು ಹತ್ತರೆ ಅವನು ಮಾತನ್ನಾಡಬಲ್ಲನೆ. ಎಲ್ಲ ಈ ಮೊಟ್ಟಗೊಲ್ಲ, ನಿನ್ನಂತ ಮಂದಮತಿಯನ್ನು ನಾನು ಇದುವರೆಗೂ ಕಾಣಲಿಲ್ಲ, ಮುಂದಾದರೂ ಹುಟ್ಟಲಿಕ್ಕಿಲ್ಲ. ಎಲ್ಲ ಈ ಮೂಡ ಅರಿಯಲ್ಲ. ಹರಿಯದವರನ್ನು ನಿನ್ನ ಪಾದ ಪೂಜೆ ಮಾಡುವರಲ್ಲದ ಬಲ್ಲವರು ಎಂದಿಗೂ ಮಾಡಲಿಕ್ಕಿಲ್ಲ. ಎಲ್ಲ ಈ ಕೈಲಾಗದೆ ಹೇಳಿ ಪರಾಕ್ರಮದಿಂದ ಸುದರ್ಶನ ಚಕ್ರವನ್ನು ಹಿಡಿದುಕೊಂಡು ಯುದ್ಧವನ್ನು ಮಾಡುವುದು ಬಿಟ್ಟು ಅಂಗಸಿನಿಂದ ಎಣದ ಮೇಲೆ ಬಿದ್ದು ಹಳುವೆಯಾ? ನಿನ್ನಂತ ಬಾಳುಗೇಡಿ ನನ್ನ ಸುಡಲಿ, ಇತ್ತ ಗೆದ್ದು ಬಾರಲೆ ಬಲ್ಲ. ಗ್ರಾಮ ಪಂಚಾಯತಿ ಸದಸ್ಯರ ಭಂಡ ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳಿ ಮೂರ್ಖ.
ಎಲ್ಲರನ್ನು ಕೆಡವಿದನೆಂಬ ಹಬ್ಬರದಿಂದ ಹಬ್ಬರಿಗೆ ಬರುವೆಯ ಸಹಜವಾಗಿ ಬರುವರೇ ಕೈಲಾಗದ ಹೇಳಿ ನೀಚಾಚಾರವೇ ಈ ಭಂಡ ಈಗ ಈ ಚಕ್ರದಿಂದ ನಿನ್ನ ರುಂಡವನ್ನು ಚೆಂಡಾಡುವನ ಭಂಡ ಹಾರಿಸಿ ಬಿಡುವನು ನೋಡು ನಿನ್ನ ರುಂಡ ಹಳ್ಳಗೊಲ್ಲ ಮಿತ್ರವೆಂದರೆ ಕೊತ್ತು ತಿನ್ನುವುದಕ್ಕೆ ಗೊಲ್ಲತಿಯರ ಹಾಲು ಮೊಸರಲ್ಲ ಹೌದೇನು ಈ ಕೊಲ್ಲ ಈ ಭಂಡ ಪೂರ್ವ ಜೀವಿತ ಪುಣ್ಯವನ್ನು ಅರ್ಜುನನ ಪಾಂಡಕ್ಕೆ ಹಾಳು ಮಾಡಿ ಸುಧನ್ಮನ ಶಿರವನ್ನು ಹಳಿಸಿದೆ ಅದರಂತೆ ನಿನ್ನಲಾಗುವುದು ಸ್ವಲ್ಪ ತಾಳಲೇ ಚಂಡ ಪ್ರಚಂಡ ಕೌಡ್ಲಿಕನೊಳ್ಳಿನ ಪರಾಕ್ರಮ ತೋರ ಬಂದೆಯ ಪಾಪ ಒಳಿತಾಯಿತು ಇದೇ ಕರದುತ್ತ ಕಟ್ಕದಿಂದ ನಿನ್ನಂ ಕಡಿದು ಬಿಸಾಕುವ ರಾಮಪತಿ ಮರೆತು ಬಿಡಿ ನಿನ್ನ ಪರಕವತಿ ಈ ಭಂಡ ಏನಾಗುವುದು ಹೇಳುವನು ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಹೇಳಲೇ ಮೂರ್ಖ ಈ ಎಲ್ಲರನ್ನು ಕೆಡಹಿದೆನೆಂಬ ಗರ್ವದಿಂದ ಮುದ್ದು ಮುಗಿಯಾದ ರತಿಯನ್ನು ಕಟ್ಟುಕೊಂಡು ಹೋಗಬೇಕೆಂಬ ಮನಸ್ಸಿನೊಳಗೆ ಸ್ನಾನ ಮಾಡಿಕೊಂಡು ಈ ಸತ್ಯಕ್ಕೆ ಎನ್ನೋರು ಇದ್ದಕ್ಕೆ ಸಿದ್ಧನಾಗಿರುವೆಯ ಸಹಜವಾಗಿ ಬಂದಿರುವನೇ ಬಂಡ ನೀಚಾಚಾರನೇ ಕೈಲಾಗದ ಹೇಳಿ ಒಪ್ಪಿದ ಮಾಂಸವನ್ನು ಹಣೆಗೆ ತೆಗೆದು ಹಬ್ಬದ ಊಟವನ್ನು ನೀಡುವೆ ನಿನ್ನಂಥವನಿಂದ ಏನಾಗುವುದೇ ಬಂಡ ಈಗ ಈ ಚಕ್ರವನ್ನು ಬಿಟ್ಟಿರುವನು ನಿತ್ತರಿಸಿರಲೇ ಬಂಡ ಬರುವುದು ನೋಡಿ ಅನ್ನ ಚಕ್ರ ಹರಿಯುವುದು ನೋಡಿ ನಿನ್ನ ರುಂಡ ಮಗೇಡಿಯಾದ ಕೃಷ್ಣ ಭರದೀಗ ನೀವು ಒಡೆದ ಸುದರ್ಶನ ಚಕ್ರವನ್ನು ಎಡಬಿಡದೆ ಕತ್ತರಿಸಿದನ್ನು ನೋಡು ನೋಡು ಎದ್ದು ಬರುವುದರೆ ಬಂಡ ಹಲವ ಹುಡುಗತನದಿಂದ ಒಡಿಯಲಿಕ್ಕೆ ಗೊಲ್ಲತಿಯರ ಆಲುಗಡಿಗೆಯಲ್ಲ ಗೊತ್ತೇನ ವೈ ಭಂಡ ಹಲವ ಕೊಟ್ಟು ಭಯಂಕರದಿಂದ ವೀರಬೊಪ್ಪೆಯನ್ನಿಟ್ಟು ನಿನಗೆ ಗುರಿಯಿಟ್ಟು ಮಡಿಯುವೆ ನಿನ್ನಗೆ ಬರುವುದು ಬಂಡ ಈ ಒತ್ತಿಗೆ ತೋರ ಕೌಟಿರಿನ ತೀರಿ ತಂದು ತಿಳಿ ಶ್ರೀ ರುದ್ರೇಶ್ವರನನ್ನು ಧ್ಯಾನಿಸುತ್ತವಿದ್ದಕ್ಕೆ ನಿಲ್ಲು ಪಾಠಕ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲದೆ ಹಲವ ಎಲ್ಲ ಭಾರತಿ ಈ ರಕ್ಕಸನು ಕೂಡ ಎಂದು ಸಿದ್ಧ ಮಾಡಲು ಯಪ್ಪ ಹುಡುಗ ವಯಸ್ಸಿನ ಹೋಗ ಮಾಡ್ತೀವಿ ಈ ಕಳ್ಳ ಕೃಷ್ಣನು ಮಹಯವಾದನು ಹೊಡೆದೆಯಾ ಹೌದೇನು ದೇವ ಕೌಟ್ಲಿಕ ಮಹಾರಾಜನಿಗೆ ಸರಿ ವೈರಿಗಳಿಗಿಲ್ಲವೆಂದು ಒಡೆದು ಜೈಮಾರಿ ಇಲ್ಲಿಗೆ ಸಮರ ಮುಗಿಯಿತೆಂದು ಒಡೆಸುಡಂದೂರ ಸಾರಥಿ ಏನ ಜಾಗ್ರತೆಯಿಂದ ಸಮುದ್ರ
ರಾಜನಲ್ಲಿಗೆ ಹೋಗಿ ಸ್ನಾನವನ್ನು ಮಾಡಿ ಬಂದು ರಥಿಯನ್ನು ತೆಗೆದುಕೊಂಡು ಹೋಗೋಣ ನಡಿ ಸಾರಥಿ. ಚಕ್ರವರ್ತಿ ಶ್ರೀರಂಗಪತಿ ರತಿ ಕಮಲಗಾಂಧಿ ಈ ಎಲ್ಲರನ್ನು ಕೊಲ್ಲಿನಿಂದ ಗರ್ವದಿಂದಿರುವೆ ರತಿ ಕಮಲಗಾಂಧಿ ಬಂಡ ಜಾಗೃತಿ ಹಿಂದಕ್ಕೆ ಬಳಿರಿಯೇ ಎಲ್ಲ ಈ ಕುವರ ನೀನು ವಿತ್ತಕ್ಕೆ ಬಾ ಎಂದು ಕರೆದರೆ ಹೆನಗೆ ನಗೆ ಬರುತ್ತದೆ. ನನ್ನ ಪ್ರೇಮವು ಸಣ್ಣದಲ್ಲದೆ ಬಂಡ ಎಲ್ಲ ಈ ಮೂರ್ಖ ಅದು ಯಾತಕ್ಕೆಂದರೆ ಲಟ್ಟರಾದ ಕಮಲ, ಭೀಮ, ಅರ್ಜುನ ಮತ್ತು ನಿನ್ನ ತಂದೆಯಾದ ಕೃಷ್ಣ ಮುಂತಾದವರ ಅವಸ್ಥೆಯನ್ನು ಕಣ್ಣಾರೆ ಕಂಡು ನಿನ್ನ ಸಮಕ್ಕೆ ನಾ ಬರುವನೆಂದರೆ ನನಗೆ ಅನ್ಯಾಯವಾಗಿ ಕಾಣುವುದು. ಸಹಜವಾಗಿ ಬರುವುದೇ ಅಥವಾ ಎನ್ನ ಪಾದಕ್ಕೆ ಬಿದ್ದು ಶರಣಾಗತನಾದರೆ ಸುಮ್ಮನೆ ಬಿಡುವನ ಬಾಲ ಹೋಗುಣ ಜೀವ. ರತಿ ಕಮಲಗಾಂಧಿ ಅದೇನ ಬರ್ಬೇಕು ಎಲ್ಲ ಈ ಇಷ್ಟ ಎನ್ನ ಪರಾಕ್ರಮವು ನಿನಗೆ ಗೊತ್ತಿಲ್ಲವೇ? ವಿಷ್ಣುವಿನ ಮಗ ಮನ್ಮಥ ನಮ್ಮ ಹೆಸರು ಕೇಳಿದವೇ? ಕೇಳಿದರೆ ಮಾಡುವುದೇನೇ ಬಂಡ. ಈ ಕ್ಷಣದ ಜಾಗೃತಿಯಿಂದ ಯುದ್ಧಕ್ಕೆ ನಿಮ್ಮ ಕರ್ಪುರ ಸೇರಿಬಿಡೋಣ ನಿನ್ನ ದೇವಪುರ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲೋಣ ಬಂಡ. ರತಿ ಕಮಲಗಾಂಧಿ ಅರ್ಜೆಂಟವಾದ ಪಾಪ ಹುಡುಗರು ಎಲ್ಲ ಈ ಸಾರಥಿ ಈ ಮನ್ಮಥನ ರಣಾಗ್ರದಲ್ಲಿ ಒಂದೇ ಬಾಣದ ಘಾತಕ್ಕೆ ಹೋದನು. ಹೌದೇನೇವ ಇವನನ್ನ ಅತ್ತ ಕಡೆ ಬಪ್ಪು ಸಾರಥಿ ಚಕ್ರಥಿ ಇನ್ನು ಎಲ್ಲೋ ಯುದ್ಧ ಮಾಡುವ ಪರಾಕ್ರಮಿಗಳು ಯಾರು ಇಲ್ಲ. ಯಪ್ಪ ನಾನೊಬ್ಬನ ಬಿಟ್ರೆ ಇಲ್ಲಿ ಯಾರಿಲ್ಲ. ಇನ್ನೇತಕ್ಕೆ ತಡ ಜಾಗೃತಿಯಿಂದ ರತಿ ಇರುವ ಸ್ಥಳಕ್ಕೆ ರಥವನ್ನು ಚೂಟಿಯಿಂದ ಬಿಡುವಂತ ನಗಲ ಈ ಸಾರಥಿ ನಡೆಸಿ ಜೈ ಜಾಗೃತಿ. ಆಕೆನ ಕರೆಕತ್ತೀನಿ ಬರೀ ಅಮ್ಮ ರತಿ ರತಿ ಕಮಲಗಾಂಧಿ ಸಾರಥಿ ಭೂಮತಿ ರಥಿ ಎಂಬ ಅರ್ಥವನ್ನು ನೋಡಿದ್ಯಾ? ನೋಡಿದೇವಾ ಎಲ್ಲ ಸಾರಥಿ ಭೂಮತಿ ಸೃಷ್ಟಿಕರ್ತನಾದ ಬ್ರಹ್ಮನು ಈ ವನಿತಾಮಣಿಯನ್ನು ಸೃಷ್ಟಿ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟನೋ ಏನೋ. ಸೀದಾ ಹೋಳಿಗೆ ಹೋಗಿರ್ಬೇಕಾದ ಎಲ್ಲ ಸಾರಥಿ ದೇವ ಇವಳ ಮುಖವನ್ನು ದೃಷ್ಟಿಸಿ ನೋಡು. ನಾನಂತ ನೋಡಕಲ್ಲಪ್ಪ. ಕಿಂ ಕುಂತಲ್ಲಂ ಕಿಂ ಭೂತಲ್ಲಂ ಕಿಂ ನಾಸಿಕಂ ಕಿಂ ಹತರಂ ಹಾ ಹರಿತಂ ಹಾ ಕಿಂ ಮುಖಂ. ಹೌದೇನ್ ದೇವ ಅಲ್ಲ ಸಾರಥಿ ಭೂಮತಿ ಇದರ ತಾತ್ಪರ್ಯವೇನೆಂದರೆ ಇದರ ತಾತ್ಪರ್ಯವೇನು ರಾಜ? ಏನು ಮುಂಗುರುಳೋ ಏನು ಕಣ್ಣುಪ್ಪೋ ಏನು ನಾಸಿಕವೋ ಏನು ಕೆಂಟಿಯೋ ಏನು ದಂತ ಬಂತವು. ಹಾ ಆ ಸಾರಥಿ ದೇವ ಏನು ಸ್ತ್ರೀಯಳು. ನಿನ್ನೇನ ಬಂದ್ರೆ ರಾಜಾಕಕ್ ಬರ್ತಿರ್ಲಿಲ್ಲ. ಆ ಸಾರಥಿ ಈ ಕೈಯ ಸರಿಸಮಾನವಾದ ಸ್ತ್ರೀಯರನ್ನು ಈ ಧರಣಿಯೊಳು ಕಾಣೆನು. ಯಪ್ಪ ಊರಾಗ ಯಾರು ನೀನ್ ನೋಡಕಲ್ಲ ಸಾರಥಿ ದೇವ ಈ ಕೈಯ ಕಣ್ಣು ಎಂಬ ಸಮುದ್ರ ತೆರೆಗಳಿಗೆ ಮುಂಗುರುಳೆಂಬ ಸಂಭ್ರಮ ನೇತ್ರದ ಮೇಲೆ ಹಾ ಕಾಮರದ ಮೇಲೆ ಕುಳಿತಂತೆ. ಭಲೇ ಆ ಸಾರಥಿ ದೇವ ಈ ಕೈಯ ಉಂಗುರು ಕೂದಲು ಎಡ ಫಲದಲ್ಲಿ ಚಲಿಸುತ್ತಾ ಹಾ. ಎಷ್ಟು ಶೋಭಾಯಮಾನವಾಗಿ ಒಪ್ಪುತ್ತದೆ. ಎಲ್ಲ ಸಾರಥಿ ದೇವ ಈಕೆಯಲ್ಲಿ ಮತ್ತೊಂದು ಚಮತ್ಕಾರವನ್ನು ನೋಡಿದ್ಯಾ? ಮತ್ತೇನು ದೇವ? ಅದು ಏನೆಂದರೆ ಮತ್ತೇನು ರಾಜ? ಈ ಸುಂದರಾಂಗಿಯ ತುಟಿಯ ಬಣ್ಣವನ್ನು ನೋಡಿದ ಕ್ಷಣವೇ ಹಾ ತೊಂಡೆ ಹಣ್ಣು ನಾಚಿಕೊಂಡು ಊರೊಳಗಿರಲಾರದ ಹಡವಿ ಗಿಡದ ಪೊದೆಯಲ್ಲಿ
ಕುತ್ತಿಗೆ ತ್ರಿಗುಳಿಯಂ ಹೊಡಿ ಹಾ ಎದುರಿಗೆ ನಿಲ್ಲಲಾರದೆ ಶಂಖವು ನಾಚಿಕೆಯ ಮುಂದೆ ಸಮುದ್ರ ಸೇರಿತು. ಯಪ್ಪ ಬಳೆ ನೀರಲ್ಲ ಹಾಗೆ ಸೇರ್ಕೊಂಡು ಅದು ಈ ಕನಕಾತ್ಮಕ ಅಂಗಿಯ ಕುಂಭಕುಚ ನಿಂಬೆ ಹಣ್ಣಿನಂತೆ ಎಷ್ಟು ಮೋಹಗೊಳಿಸುವ ನೋಡು ಸಾರಥಿ. ಹೌದೇನು ದೇವ? ಸಾರಥಿ ಏನೋ ಒಂದು ಶೋಕ ಉಂಟು. ಮತ್ತೇನು ದೇವ? ಅರಸಿಕ ಜನ ಸಂಭಾಷಣೆ ನೇತು ರಸಿಕ ಜನ ಒತ್ತು ಕಲಹಂ ಲಂಬ ಕುಚಸ್ತ್ರೀ ಆಲಿಂಗನೇತು ನಿಂಬ ಕುಚಸ್ತ್ರೀ ಪಾದ ತಡಾನ ಮುತ್ತಂ. ಹೊಲ ಇದರ ಅರ್ಥವೇನು ರಾಜ? ಸಾರಥಿ ಇದರ ಅರ್ಥವೇನೆಂದರೆ ಅದೇನು ದೇವ? ರಸಿಕ ಇಲ್ಲದವನ್ನ ಕೂಡ ಮಾತನಾಡುವುದಕ್ಕಿಂತ ಹಾ ರಸಿಕ ಇದ್ದ ಜನರನ್ನು ಕಡಿಮೆ ಜಗಳ ಆಡುವುದೇ ಲೇಸು. ಹೌದೇನು ದೇವ? ತನ್ನ ಕೈಯಿಂದ ಮೀರುವ ಸ್ತ್ರೀಗಳನ್ನು ಆಲಿಂಗನ ಮಾಡುವುದಕ್ಕಿಂತಲೂ ನಿಂಬೆ ಹಣ್ಣಿನಂತೆ ಕುಚವುಳ್ಳ ಸ್ತ್ರೀಯರ ಪಾದದಿಂದ ವಧಿಸಿಕೊಳ್ಳುವುದೇ ಲೇಸೆಂದು ಶಾಸ್ತ್ರ ಇರುವುದು. ಸಾರಥಿ ಅದರಂತೆ ಈ ಕೋಮಲಾಂಗಿಯ ಕುಂಭಕುಚ ದ್ವಯಗಳು ನಿಂಬೆ ಹಣ್ಣಿನಂತೆ ಎಷ್ಟು ಮೋಸಗೊಳಿಸುವ ನೋಡು ಸಾರಥಿ. ಹೌದೇನು ದೇವ? ಆ ಸಾರಥಿ ಸ್ವಲ್ಪ ಅತ್ತ ಕಡೆ ನಿಲ್ಲು, ಇವಳನ್ನು ಮಾತನಾಡಿಸಿ ನೋಡಿವೆ. ನಾನು ಇನ್ನು ಹೋಗ್ಬಿಡಕ್ಕೆ ಅನ್ಕೊಂಡಿದ್ದೆ. ಎಲೆ ಪ್ರಿಯ ಸುಂದರಿ, ನಿನ್ನ ಪ್ರಿಯ ಸುಂದರನ್ನು ಬಂದಿರುವೆನು, ಒಂದು ಮಾತನ್ನಾಡು ಏತಕ್ಕೆ ಸುಮ್ಮನೆ ಹಿರಿವಿ ಬರಿ ಬಳಿರೆಯಲ್ಲ ಈ ಸಾರಥಿ. ಹೌದಿ ಇವಳು ಮಾತನಾಡಿದೆ ಇರುವಳು, ನಾನು ಹೇಗೆ ನಿರ್ಧರಿಸಲಿ? ಯಪ್ಪ ಹೆಂಗನ ಮಾಡಿ ಕೈ ಹಿಡಿದು ಕರ್ಕೊಂಡು ಹೋಗ್ಬಿಡು, ನನಗೆ ಸಾಕಾಗತ್ತೆ. ವಾಕುವ ಇವಳ ಮತ್ಯವನ್ನು ನಿರೀಕ್ಷಿಸೋ. ಇವಳ ಸಣ್ಣನ ನಡುವನ್ನು ನೋಡಿ ಎದುರಿಗೆ ನಿಲ್ಲಲಾರದೆ ಸಿಂಹವು ನಾಚಿಕೊಂಡು ಕವಿ ಸೇರಿತು. ಹೌದೇನು ದೇವ? ಸಾರಥಿ ಹೌದಿ ಬಾಳ್ಯ ದಿಂಡಿನಂತೆ ಇರುವ ಇವಳ ತೊಡೆಗಳನ್ನು ನೋಡಿ ನಾನು ನಿರ್ಧರಿಸಲಾರೆ. ಸಾರಥಿ ನಿರ್ಧರಿಸಲಾರದೆ ತತ್ತರಿಸುವ ಜನ. ಹೌದೇನು ದೇವ? ಸಾರಥಿ ಹೌದಿ ಸ್ವಲ್ಪ ಅತ್ತ ಕಡೆ ಇವಳನ್ನು ಮಾತನಾಡಿಸಿ ನೋಡಿವೆ. ಸತ್ಯ ಮಾತಾಡ್ಸಪ್ಪ. ಎಲೆ ಎಣ್ಣೆ ಗಜ ನಿಂಬೆ ಹಣ್ಣೆ, ನಿನ್ನ ಸಲುವಾಗಿ ನಾನೇ ಬಂದಿರುವೆನು. ತಾಯಿ ಹತ್ತಿರ ಅಳತ್ತ ಏತಕ್ಕೆ ನಿಂತಿರುವಿ? ಅದೇ ಸುಂದರಿ, ನಾನೇ ನಿನ್ನದ ಪಟ್ಟದ ಗಂಡನು, ಇನ್ನೇತಕ್ಕೆ ತಡ? ಎನ್ನ ಹಿಂದೆ ಬಾ. ಮಂದಮತಿ ಕುಲಗೇಡಿ ಕೃಷ್ಣನ ಮಗನನ್ನು ಲಗ್ನ ಮಾಡಿಕೊಂಡು ನೀನೇನು ಸುಖ ಪಡುತ್ತಿ? ಇಲೇ ರಾಣಿ, ಸುಮ್ಮನೆ ಏತಕ್ಕೆ ನಿಂತಿರುವಿ? ಎನ್ನ ಕೂಡ ಒಂದು ಮಾತನ್ನಾಡು. ಬರಿಯಿಂದ ಶರಣಾಗತನಾಗಿ ಬೇಡಿಕೊಳ್ಳುತ್ತೀನಿ. ವ್ಯಸನವನ್ನು ಬಿಡು, ಸಂತೋಷವನ್ನು ಪಡು, ಎನ್ನ ಹಿಂದೆ ಬಾ. ಸೇರಿ ಕರ್ಕೊಂಡು ಮನಸ್ಸು ಹಿಡ್ಕೊಂಡ್ಬಿಡ ಅಲ್ಲಿ ತಣ್ಣಗೆಲ್ಲ ಎನ್ನ ಹಿಂದೆ ಬಾ. ಸುಂದರಿ, ಆ ಮನುಮತನನ್ನು ಮರಿ ನಿನ್ನ ಪಟ್ಟದ ಗಂಡ ಕೌಡ್ಲೀಕ ಮಹಾರಾಜನೆಂದರೆ ಸರಿ ಅಲ್ಲವೇ? ನಿನ್ನಂಜರ್ಚರಣೆಗಳ ದೊರೆಯುತ್ತಿನ ದಾರಿ ಇಡೀ ಈಗ ನಿನ್ನ ತಮ್ಮನಾದ ಕೌಡ್ಲಿಕನು ಎನ್ನನ್ನು ಪರಪರಿಯಿಂದ ಎಳೆದುಕೊಂಡು ಹೋಗುವುದು. ನೀನಾದ್ರೂ ಬಂದು ಇವನಿಗೆ ಬುದ್ಧಿಯ ಮಾತನ್ನು ಹೇಳಬಾರ್ದೇನೋ ಜನನಿ. ಅವು ಅಕ್ಕಯ್ಯ, ಈ ಬಾಲಕಿಯನ್ನ ಕರೆಪಿಡದೆ ಎಳೆಯುವುದು ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ಅಕ್ಕಯ್ಯ? ನಿಮಗೆ ಧರ್ಮವಲ್ಲ. ಅದು ಯಾತಕ್ಕೆ ಧರ್ಮವಲ್ಲ ಅಕ್ಕಯ್ಯ? ಶಾಸ್ತ್ರೀಯರಲ್ಲಿ ಈಗೆಲ್ಲ ಮಾತನಾಡಬಾರದು. ಅದು ಯಾತಕ್ಕೆ ಅಕ್ಕಯ್ಯ? ಇವಳಿಗೆ ಆಗಲೇ ಮದುವೆ ನಿಶ್ಚಯ ಆಗಿರುವುದಿಲ್ಲ. ಇವಳನ್ನು ಎನ್ನಗೆ ತರಪೆ ಎಂದು ನಿಶ್ಚಯ ಮಾಡಿರುವಲ್ಲ ಅಕ್ಕಯ್ಯ. ನಾನು ಆವಾಗಲೇ ಮನ್ನೊತ್ತು ಕೊಟ್ಟಿದ್ದೇನೆ. ಎಷ್ಟು ಮಾತ್ರಕ್ಕೆ ಇವಳನ್ನು ಬಿಟ್ಟು ಹೋಗುವುದಿಲ್ಲ ಅಕ್ಕಯ್ಯ. ನಾನು ನಿನಗೆ ಕೊಡೋದಿಲ್ಲ. ಒತ್ತು ಕೊಟ್ಟು ಹೋಗುವುದು ಅಕ್ಕಯ್ಯ. ಹೇಳಿದ್ರೆ ಕೇಳು. ಅದೇನು ಚೆನ್ನಾಗಿಲ್ಲ ಅಕ್ಕಯ್ಯ. ನ್ಯಾಯವೇನು
ಆಹೋ ತಮ್ಮ, ಈ ರತಿಯನ್ನು ಬಾಧೆಪಡಿಸಿ ಲೋಕಕ್ಕೆ ಗುರಿಯಾಗಬೇಡ. ತಂದೆ ತಾಯಿಯ ಮನಸ್ಸನ್ನು ನೋಯಿಸಿದ್ದು ಸಾಲಲ್ಲದೆ ಮತ್ತಿವಳನ್ನು ಬಾಧಿಸಿ ಲೋಕಕ್ಕೆ ಗುರಿಯಾಗಬೇಡ. ತಮ್ಮ, ಈಗ ನಮಗೆ ನಿನಗೆ ಕೊಡುವುದಕ್ಕೆ ಇಷ್ಟವಿಲ್ಲ. ಕೊಡುವುದಿಲ್ಲವೆಂದರೆ ನಾನು ಕೇಳುವುದಿಲ್ಲ ಕಯ್ಯ. ಅದಕ್ಕಾಗಿ ಈ ಬಾಲೆಯ ಕರವನ್ನು ಬಿಟ್ಟು ಹೋಗು ತಮ್ಮ, ಇದೇ ನಿನಗೆ ಧರ್ಮ. ಅವು ಅಕ್ಕ ಅಕ್ಕರೆಯಿಂದ ಚಿಕ್ಕ ಪೋರಿಯನ್ನು ಬಿಡುವನೆಂದು ಕತ್ತಲತೆಯಿಂದ ಯಾತಕ್ಕೆ ಹೇಳಿವೆ? ಎಂತ ಅಕ್ಕರದ ಮಾತುಗಳನ್ನು ಎಷ್ಟು ಮಾತ್ರಕ್ಕೂ ಹೇಳಬೇಡ. ನೀನು ನಿನ್ನ ಅಂತಃಪುರಕ್ಕೆ ನಡೆಸುವ ಹೋದರೆ ಈ ಬಾಲೆಯನ್ನು ಬಿಡುವುದು ಮಾತ್ರವರೇ. ಅಕ್ಕಯ್ಯ, ಇವಳನ್ನು ಬಾಧಪಡಿಸಬಾರದು. ಯಾತಕ್ಕೆ ಕೇಡು ಬರುವುದು, ಯಾತಕ್ಕೆ ಬಯಸಬಾರದಕ್ಕಯ್ಯ? ಕೇಡು ಬರುವುದು. ಕೇಡು ಬಂದರೂ ಚಿಂತೆ ಇಲ್ಲ, ಇವಳನ್ನು ಮಾತ್ರ ಬಿಟ್ಟು ಹೋಗುವುದಿಲ್ಲ. ಅವಳು ನನಗೆ ದಕ್ಕಲಾರಳು. ಯಾತಕ್ಕೆ ದಕ್ಕುವುದಿಲ್ಲಕ್ಕಯ್ಯ? ಮನ್ಮಥಗ ರತಿಯ ಗತಿ ಎಂದು ಬ್ರಹ್ಮಲಿಖಿತ ಇರುವುದು. ಅವಳಿಗೆ ಕಂಡನೆಂದು ಕೌತಿಕನೆ ಎಂದು ಬ್ರಹ್ಮಲಿಖಿತ ಇರುವುದಕ್ಕಯ್ಯ. ಆ ಬ್ರಹ್ಮಲಿಖಿತವನ್ನು ತಪ್ಪಿಸುವುದು ನನ್ನಿಂದ ನಿನ್ನಿಂದ ಯಾರಿಂದಲೂ ಆಗುವುದಿಲ್ಲ. ಅದು ಯಾತಕ್ಕೆ ಆಗುವುದಿಲ್ಲಕ್ಕಯ್ಯ? ತಮ್ಮಯ್ಯ, ಅಕ್ಕಯ್ಯ, ಒಲ್ಲದ ಸ್ತ್ರೀಯನ್ನು ಬಯಸಬಾರದು. ನನಗೆ ಬೇಕಾಗಿರುವ ಅಕ್ಕಯ್ಯ, ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ. ಇವಳ ಮೇಲೆ ನನಗೆ ಇರುವುದಕ್ಕಯ್ಯ. ನಿನಗೆ ಇರುವುದು ಅವಳಿಗೆ ಇರಬೇಕಲ್ಲ. ಕೂಡಿಕೊಂಡರೆ ಯಾತಕ್ಕೆ ದೂರವಾಗುವಕ್ಕಯ್ಯ? ಕೂಡಿಕೊಳ್ಳುವುದಕ್ಕೆ ಅವಳಿಗೆ ಇಷ್ಟ ಇಲ್ಲ. ಅದು ನನಗೆ ಇಷ್ಟಿರುವುದಲ್ಲಕ್ಕಯ್ಯ. ನಿನಗಿದ್ರೆ ಅವಳಿಗೆ ಇರ್ಬೇಕಲ್ಲ. ನನಗೆ ಬೇಕಾಗಿರುವುದಲ್ಲಕ್ಕಯ್ಯ. ನನ್ನ ಮಾತನ್ನು ಕೇಳುತ್ತೀ ಇಲ್ಲ? ಎಷ್ಟು ಇವಳ ರೂಪ ಲಾವಣ್ಯಕ್ಕೆ ಮನಸ್ಸೋತಿರುವುದಕ್ಕಯ್ಯ. ಹೇಳುವುದು ಕೇಳು. ಅದೇನು ಚೆನ್ನಾಗಿ ಹೇಳಕ್ಕಯ್ಯ. ಸರಸ್ವತಿಯ ನನ್ನೀನು ಪರಿಮರಿಯ ಹಾಡುವರಿಯೋ. ಅಹೋ ತಮ್ಮ, ಅಕ್ಕಯ್ಯ, ಕರ ಮುಂದೆ ಸೆರಗೊಡ್ಡೆ ಬೇಡಿಕೊಳ್ಳುವೆನು. ನೀನು ಎಷ್ಟು ಬೇಡಿಕೊಂಡರ ಚಿಂತೆ ಇಲ್ಲ, ಇವಳನ್ನು ಮಾತ್ರ ಹೋಗುವುದಿಲ್ಲ. ಅಲ್ಲದ ಬಾಲೆಯನ್ನು ಏತಕ್ಕೆ ಒತ್ತಾಯ ಮಾಡುತ್ತಿರುವಿ? ಅಕ್ಕಯ್ಯ, ತಮ್ಮಯ್ಯ, ಒತ್ತಾಯವಾಗಿ ಮಾಡುವುದೆಂದು ಹೇಳಿದ್ವಲ್ಲ ಅಕ್ಕಯ್ಯ. ನನ್ನ ಮಾತನ್ನು ಕೇಳು. ರತಿಯ ಕರವನ್ನ ಬಿಡು. ಸುಮ್ಮನೆ ನಿನ್ನ ಮಂದಿರಕ್ಕೆ ಹೋಗು ತಮ್ಮ, ಇದೇ ನಿನಗೆ ಧರ್ಮ. ಏನೇ ಮೂರ್ಖರೇ, ಮಾತಿಗೆ ರೀತಿ ತಪ್ಪಿದ ಮಾತುಗಳನ್ನು ಎಂದೊಳಿ ಎಂತಕ್ಕೆ ಮಾತನಾಡಿವೆ? ಇಂಥ ಮಾತುಗಳನ್ನು ಇನ್ನೊಮ್ಮೆ ಹಾಡಿದರೆ ನಿನ್ನ ಮರ್ಯಾದೆಯನ್ನು ನೋಡದೆ ಕುತ್ತಿಗೆ ಬಿಡಿಸುವೆ. ಬಹು ಎಚ್ಚರದಿಂದ ಮಾತನಾಡಿ ಅಕ್ಕ, ನಿನ್ನ ಮಗಳೇ ನನಗೆ ದಕ್ಕ. ಅಮ್ಮ, ಅಕ್ಕಯ್ಯ, ಹೇಳು. ಅದೇನು ಚೆನ್ನಾಗಿ ಅಕ್ಕಯ್ಯ. ಏನೋ ಮೂರ್ಖ, ಅಕ್ಕಯ್ಯ, ಆಗಲ್ಲ ಮಾತನಾಡಬಾರದು. ನಾನೆಷ್ಟು ವಿಧ ವಿಧವಾಗಿ ಹೇಳಿದರೂ ಒಂದೇ ಹಠವನ್ನು ಹಿಡಿದಿರುವಿ ಅಲ್ಲ. ಹೌದು ಅಕ್ಕಯ್ಯ,
ಕೇಡು ಬರುವುದು ನೋಡ. ಕೇಡು ಬರುವುದಿಲ್ಲ, ಇವಳನ್ನು ಮಾತ್ರ ಬಿಟ್ಟು ಹೋಗುವುದಿಲ್ಲ. ನನಗೆ ಲೈಂಗಿಕವಾಗಿ ಮೆರೆಯುವ ಅಮರೇಶ್ವರಿ ಎಷ್ಟು ಮಾತ್ರಕ್ಕೆ ಮೆಚ್ಚಲಾರದು ಕಂಡಿಯ ಭ್ರಷ್ಟ ತೂ ಪರಮ ಪಾಪ. ಏನೇ ಬುದ್ಧಿ ಶೂನ್ಯಳಾದ ತಟ್ಟ ಮುಂಡೆ ನೀನ್ ದಾಟ ಈ ಮುತ್ತು ಮುಖಿಯಳಾದ ರತಿಯನ್ನು ಸಂಭ್ರಮದಿಂದ ಅಂತರಂಗವನ್ನು ಹರಿಯದೆ ವಿನಾಶ ಮಾಡಲಿಕ್ಕೆ ಯತ್ನಿಸಿದೆಯಾ? ರತಿಯನ್ನು ಬಿಡುವುದಿಲ್ಲ ಸೊಗದರೆ, ಯಾವತ್ತು ಬಿಡುವುದಿಲ್ಲ ಸೊಗದರೆ? ಅಪ್ಪ ಕೌಂಡ್ಲಿಕ ಮಹಾರಾಜನೇ, ಈಗ ನಿನ್ನ ಸಿರಿ ಸಂಪತ್ತು ನಿನಗೆ ಇರಲಿ. ಇಲ್ಲಿವರೆಗೂ ಎನ್ನನ್ನು ಆಹ್ಲಾಸವಾಗಿ ಮಾತನಾಡಿದ ಮಾತುಗಳೇ ಸಾಕು. ಎನ್ನ ಪಿತನ ಮಾಡಿದ ತಪ್ಪಿಗಾಗಿ ಈ ರೀತಿ ನನ್ನನ್ನು ಕಾಡುವುದು ನಿಮಗೆ ಸರಿಯಲ್ಲ. ಮನ್ಮಥನೇ ನನ್ನ ಗಂಡನಲ್ಲದೆ ನಿನ್ನನ್ನು ನಾನು ಎಂದಿಗೂ ಮದುವೆ ಮಾಡಿಕೊಳ್ಳುತ್ತಿಲ್ಲ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೆಂದು ತಿಳಿದು ಎನ್ನನ್ನು ಬಿಟ್ಟು ಬಿಡೆ ಅಣ್ಣಯ್ಯ. ಏನೇ ಶ್ರೀರಥವೇ, ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ನಾನು ಬಂದಿಲ್ಲ. ನಿನಗೆ ನಾನೇ ಗತಿ, ನನಗೆ ನೀನೇ ಜತಿ. ಆಕೆ ಸುಂದರಿ, ನಿನ್ನ ತಂದೆಯನ್ನು ಅತಿಸಿದನೆಂದು ಮನಸ್ಸಿನ ವ್ಯತಿಯನ್ನು ಬಿಡು. ಆಕೆ ಕಾಂತೆ, ನಿನಗೇನು ಕಡಿಮೆಯಾಗಿರುವುದು? ನಿನಗೆ ಬೇಕಾದರೆ ಈ ಕ್ಷಣವೇ ದೇವ ಲೋಕದಿಂದ ಕಾಮತೆಯನ್ನು, ಕಲ್ಪವೃಕ್ಷ, ಐರಾವತ ಮೊದಲಾದ ವಸ್ತುಗಳನ್ನು ತಂದು ನಿನ್ನ ಪಾದದ ಮೇಲೆ ಬ್ರಹ್ಮ, ವಿಷ್ಣು, ರುದ್ರಾದಿಗಳು ಸಹ ಎನ್ನ ಕೈವಸದಲ್ಲಿರುವರು. ನಾರಿ, ನಾನಿನ್ನು ಸಾಮಾನ್ಯ ಬಲಜ್ಜನೆಂದು ತಿಳಿಯಬೇಡ. ಎನ್ನಂತ ಜಗದೇಕ ವೀರ ಸುಂದರ ಗಂಡನು ನಿನಗೆ ಬರೆಯಬೇಕಾದರೆ ನಿನ್ನ ಪುಣ್ಯ ಎಷ್ಟೆಂದಿರುವುದು? ಆಕೆ ಸುಂದರಿ, ತಿಳಿಯದೆ ಯಾತಕ್ಕೆ ದುಃಖ ಪಡುವಿ? ಸಂತೋಷದಿಂದ ಬಂದು ಎನ್ನ ಸಿಂಹಾಸನಕ್ಕೆ ಹೋಗಲಾಗು. ಸೌಭಾಗ್ಯವತಿ ಆಗಬಾರದೆ. ಹೆಣ್ಮಕ್ಳು ಕರ್ಕೊಂಡ್ ಬಂದು ನಮ್ಮ ಮಗಳ ತಳಗದ ಏನೇ ದುರ್ಮಾರ್ಗ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿಯೋ? ದುರುಳ ನೆಟ್ಟೆಳೆಲ್ಲ ಈ ಸಮಾಜದ ಮುಂದೆ ಒತ್ತುಕೊಂಡು ಹೋಗಿ ಲಗ್ನ ಮಾಡಿಕೊಳ್ಳುವನು ಸುಂದರಿ. ಇಲ್ಲೇ ದುರ್ಮಾರ್ಗಳೆ, ಕೈಲಾಗದಿದ್ದರೆ ಈ ಸಮಾಜದ ಮುಂದೆ ನಿನ್ನನ್ನು ಹೊತ್ತುಕೊಂಡು ಹೋಗುವುದಕ್ಕೆ ಬಂದಿದ್ದೇನೆ ರೇ ಸುಂದರಿ. ಇಲ್ಲೇ ಬಂಡಳೆ, ಇಲ್ಲೇ ಭ್ರಷ್ಟಳೆ. ಮಹಾರಾಜನೇ, ಆಕೆ ಸುಂದರಿ, ನಿನ್ನ ಅಜ್ಞಾನಕಾರಕ್ಕೆ ನಾನು ಏನಂದು ಹೇಳಿ? ನಿನ್ನ ಅಜ್ಞಾನಕ್ಕೆ ನಾನು ಏನು ಹೇಳಲಿ? ಇಲ್ಲ ದುರ್ಮಾರ್ಗನೇ, ಇಡೀ ದುರ್ಮಾರ್ಗಳೆ, ಅದೇನು ಚೆನ್ನಾಗಿ ಹೇಳು ಸುಂದರಿ. ಅದೇನೆಂದರೆ, ಅದೇನು ಸುಂದರಿ? ಈ ಎಳವನ್ನು ಮರದ ಮೇಲಿನ ಹಣ್ಣನ್ನು ಬಯಸಿದರೆ ಆಸೆ ಈಡೇರುವುದೇ ಹೇಗೆ? ಹಾಗೆ ನೀನು ನನ್ನನ್ನು ಬಯಸಿದ್ರೆ ನಿನ್ನ ಆಸೆ ಎಂದಿಗೂ ಈಡೇರದು. ತಿಳಿದು ನೋಡು ಭ್ರಷ್ಟ ಅಥವಾ ಪರಮ ಪಾಪಿಷ್ಟ. ನಾರಿ ಮಣಿ
ಎಲೆ ನಾರಿ ಮದನ ಕಟಾರಿ ಭ್ರಷ್ಟನೇ ಕೋಚಿತ ಯಮ ಧರ್ಮನ ಭಯವನ್ನು ಹೇಳಿದರೆ ನಾನೇನ ಅಂಜುಮನೆ ಹೇಗೆ ಎಲೆ ನಾರಿ ಭ್ರಷ್ಟ ಈ ಕ್ಷಣದೊಳ್ಳ ತ್ರಿಲೋಕವನ್ನು ನುಂಗಿ ನೆರ್ರಿ ಬಿಟ್ಟಿದ್ದ ಕಟಪರ ಕ್ರಮ ವಿಕ್ರಮ ಕೌಲಿಗನಿಗ ಅಂಥ ಬಂಡ ಯಮ ಧರ್ಮನ ಯಾವ ಲೆಕ್ಕದೊಳಗೆ ಜನ ಎಲೆ ನಾರಿ ದುರ್ಮಾರ್ಗನೇ ಈ ಪಾಪಗಳು ನನಗೇನು ಮಾಡುವುದು ಇನ್ನು ಮೇಲೆ ನಿನ್ನ ನೀತಿ ವಚನಗಳನ್ನು ಬಿಟ್ಟು ಎನ್ನ ಹೊಟ್ಟಕ್ಕೆ ಹಾದಿಯನ್ನು ಹಿಡಿದರೆ ಅಯ್ಯೇ ಸುಂದರಿ, ಇಂಥ ಬಿಡುನುಡಿಗಳನ್ನು ಆಡುವುದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತು? ಇದೇ ಮೂರ್ಖ ಪರಸ್ತ್ರೀಯರನ್ನು ಈ ರೀತಿ ಕಾಣುವುದು ನಿನಗೆ ಸರವಿಲ್ಲ. ಅದೇ ಅದಕ್ಕೆ ಸರಿಯಲ್ಲ ಸುಂದರಿ. ಏನೇ ದುರ್ಮಾರ್ಗಳೆ, ಮನ್ಮಥನೇ ಎನ್ನ ಗಂಡನ್ನಲ್ಲದೆ ನಿನ್ನಂತ ಎಣಭಕ್ಷಕನಿಗೆ ಆ ಬಂಡ ಮನ್ಮಥನನ್ನು ಮರಿ ನಿನ್ನ ಭಕ್ತದ ಕಂಡ ಕೌಲಿಕ ಮಹಾರಾಜನನ್ನು ಕರೆ ಭ್ರಷ್ಟ ಪರಮ ಪಾಪಿಷ್ಟ. ಹೊಳಿ ಈ ಇವಳು ಮಾತನ್ನ ಸಾರಥಿ ಇವಳು ಆಡುವ ಮಾತುಗಳನ್ನು ಕೇಳಿದ್ಯಾ? ಏನಾರೇ ಎನ್ನಂತ ಸುಂದರ ಪುರುಷನನ್ನು ಬಿಟ್ಟು ಯಕೋಚಿತ ಗೊಲ್ಲನ ಸುದ್ದಿಯನ್ನು ಎನ್ನೆದುರಿಗೆ ಗಳಿಕೆ ಸುದ್ದಿಯನ್ನು ಮಾಡಿ ಅರ್ಥವಾಗಿ ನಿನ್ ಜೊತೆ ನನ್ನ ಕೂಡ ಬರಬಿಡಂಗಲ್ಲ ನೋಡುದು. ಈ ಪಾಪ ಇದೇ ಸಾರಿ ಏಳುವನು ಇದು ಒಂದು ಸಾರಿ ಸುಮ್ಮನೆ ಎನ್ನ ಪಟ್ಟಣಕ್ಕೆ ಹೊರಡು, ಇಲ್ಲವಾಯಿತ ನಿನ್ನ ಕರಪಿಡದಳ ಬರುತ್ತೇನೆ. ಅಟ್ಟ ಬಂದು ಬಿಡಿಸಿಕೊಳ್ಳುವರ ಬಂಡರನ್ನು ನಾನು ನೋಡಿಕೊಳ್ಳುತ್ತೇನೆ. ನಡಿ ನಡಿ ನಾರಿ ಚಾಕ್ರತೆಯಿಂದ ಇಡೀ ಎನ್ನ ಪಟ್ಟಣಕ್ಕೆ ದಾರಿ. ಅಮ್ಮ ಇಲ್ಲ ಅಡಗಮ್ಮ ಹೆತ್ತವಳಾದ ದ್ರೌಪದ, ಎಲ್ಲಿರುವೆ ಬೇಗ ಬಾ. ಈ ದುರ್ಮಾರ್ಗನು ಪರಪರಿಯಿಂದ ಎನ್ನ ಸೆರೆಪಿಡಿದು ಎಳೆದುಕೊಂಡು ಹೋಗುವನು. ಬೇಗ ಬರುವಂತಳಾಗಮ್ಮ ಜನನಿ ಸೌಖ್ಯ ಪ್ರಧಾನ. ಅಣ್ಣಯ್ಯ, ಅಮ್ಮ ದ್ರೌಪದಿ, ಚಿಕ್ಕ ಬಾಲಕಿ ಹೃದಯವನ್ನು ಕಾಡುವುದು ನನಗೆ ತರವಲ್ಲ. ಅದು ಯಾತಕ್ಕೆ ತರವಲ್ಲ ಅಮ್ಮಯ್ಯ? ಅವಳು ನನ್ನ ಹೊಟ್ಟೆಲು ಹುಟ್ಟಿದ ಮಗಳ ಸಮಾನ. ಅದು ಅವಳು ಎಷ್ಟು ಮಾತ್ರಕ್ಕೆ ಆಗಲ್ಲ ಅಮ್ಮಯ್ಯ. ಅಣ್ಣಯ್ಯ, ಅಮ್ಮಯ್ಯ, ಚಿಕ್ಕ ಬಾಲೆಯನ್ನು ಗೋಳಾಡಿಸಬೇಡ ಅಣ್ಣಯ್ಯ. ಅದು ಯಾತಕ್ಕೆ ಅಮ್ಮಯ್ಯ? ಹೇಳವನು ಕೇಳು. ಅದೇನು ಚೆನ್ನಾಗಿ ಹೇಳು ಅಮ್ಮಯ್ಯ. ಬಿಡು ನಿನ್ನ ಬಿಡು ನುಡಿಯ
ತರವಲ್ಲ ಕವನ್ಲಕ ಭೂಪತಿ. ಅಮ್ಮ ದ್ರೌಪದಿ, ಚಿಕ್ಕ ಬಾಳೆಯಾದ ಈ ಹೆಣ್ಣನ್ನು ಪರಿಪರಿಂದ ಕಾಡುವುದು ನನಗೆ ತರವಲ್ಲ. ಅದು ಯಾತಕ್ಕೆ ತರವಲ್ಲ ಹೆಮ್ಮಯ್ಯ? ಕೊಲೆಯಾದ ಹೆಣ್ಣನ್ನು ಒತ್ತಾಯ ಮಾಡುವುದು ಸರಿಯಲ್ಲ. ಅವು ಅಮ್ಮಯ್ಯ, ಅಲ್ಲಯ್ಯ, ಈ ಬಾಲ್ಯ ಜನಿಸಿದಾಗಲೇ ಇವಳ ತಂದೆ ತಾಯಿಗಳು ಎನಗೆ ಕೊಡುತ್ತೇನೆ ಎಂದು ನಿಶ್ಚಯ ಮಾಡಿರುವರಮ್ಮಯ್ಯ. ಹೌದು ಅಮ್ಮಯ್ಯ. ಚಿಕ್ಕವಳಿರುವಾಗ ನಿನಗೆ ಕೊಡುತ್ತೇನೆ ಎಂದು ನಿಶ್ಚಯ ಮಾಡಿರಬಹುದು. ಆದರೆ ಆ ಮನ್ಮಥನ